ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 4 ಕ್ರಿಪ್ಟೋ ಅಪ್ಡೇಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಫಸ್ಟ್ ಒಂದು ಬಂತು ಅಂದರೆ ಸೆಲುಲಾ ಮತ್ತು ಸೇಫ್ ಫಾಲ್ ಅನ್ನೋ ಒಂದು ವ್ಯಾಲೆಟಲ್ಲಿ ಏರ್ಡ್ರಾಪ್ಗೆ ಜಾಯ್ನ್ ಆಗಿದ್ವಿ. ಸೊ ನಮಗೆ ನಮ್ಮ ಒಂದು ಟೋಕನನ್ನು ಅಲೋಕೇಟ್ ಕೂಡ ಮಾಡಿದರೆ ಆ ಒಂದು ಟೋಕನನ್ನು ಫೈನಲ್ ಆಗಿ ನಾವು ಕ್ಲೈಮ್ ಮಾಡಬೇಕು. ಸೊ ಹೇಗೆ ಕ್ಲೈಮ್ ಮಾಡೋದು, ಏನೇನು ಕಥೆಗಳು ಅದನ್ನು ನೋಡೋಣ. ಆ್ಯಂಡ್ ಸೆಕೆಂಡ್ ಒಂದು ಬಂತು ಅಂದರೆ ಮಾಲ್ಡೋರಿನಿ. ಸೊ ಮಾಲ್ಡೋರಿನಲ್ಲಿ ನಾವು ತುಂಬ ದಿನದಿಂದ ಮೈನಿಂಗನ್ನು ಮಾಡ್ತಾ ಇದ್ವಿ. ಇನ್ನೂ ಸ್ವಲ್ಪ ದಿನದ ಲಿಸ್ಟಿಂಗ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ನಾವು ಏನು ಮೈನಿಂಗನ್ನು ಮಾಡಿದ್ದು ಅದನ್ನು ಕ್ಲೈಮನ್ನು ಮಾಡಬೇಕು. ಕ್ಲೈಮನ್ನು ಮಾಡಬೇಕಂದ್ರೆ ಇಥೇರಿಯಂ ಫೀಸನ್ನು ಪೇ ಮಾಡಿಬಿಟ್ಟು ಕ್ಲೈಮನ್ನು ಮಾಡಬೇಕು. ಸೊ ಏನು ಮಾಡೋದಾ ಬಿಡೋದಾ, ತುಂಬ ಜನ ಆಲ್ರೆಡಿ ಕ್ಲೈಮ್ ಕೂಡ ಮಾಡಿಬಿಟ್ಟಿದ್ರೆ. ಸೊ ಏನು ಮಾಡೋದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಒನ್ ಬಂತು ಅಂದರೆ ಪಿಕ್ಸೆಲ್ವರ್ಸಲ್ಲಿ ಮೈನಿಂಗನ್ನು ಮಾಡ್ತಾರೆ. ತುಂಬಾ ಟ್ರಸ್ಟ್ ಇರುವಂಥ ಒಂದು ಪ್ರಾಜೆಕ್ಟ್ ಇದು. ಇವಾಗ ಮಾಡ್ತಾ ಇಲ್ಲ ಅಂದರೆ ಇನ್ನೂ ಕೂಡ ನಿಮಗೆ ಟೈಮ್ ಇದೆ. ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೈನಿಂಗನ್ನು ಮಾಡ್ತಾ ಇದ್ದೀರಾ, ಕ್ಲೈಮನ್ನು ಮಾಡ್ತಾ ಇರ್ತೀರಾ. ಅದ್ರ ಜೊತೆ ನಿಮಗೆ ಡೈಲಿ ಕಾಂಬೋ ಅಂದ್ಬಿಟ್ಟು ಒಂದು ಈವೆಂಟನ್ನು ತೊಗೊಂಬಂದಿದ್ದಾರೆ. ಡೈಲಿ ಕಾಂಬೋನ ನಿಮಗೆ ಕಾರ್ಡ್ಸನ್ನು ಜಾಯಿನ್ ಮಾಡಿಬಿಟ್ಟು ಒಂದು ಎಷ್ಟೋ ಒಂದು ಅಮೌಂಟ್ ಅಷ್ಟು ರಿವಾರ್ಡ್ಸನ್ನು ಕೊಡ್ತಾ ಇದ್ದಾರೆ. ಆ ಒಂದು ರಿವಾರ್ಡ್ಸನ್ನು ಕೂಡ ಕ್ಲೈಮ್ ಮಾಡ್ಕೊಬೋದು. ಹೇಗೆ ಅಂದ್ಬಿಟ್ಟು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ಗೇಮಿಯಲ್ಲಿ ನಾವು ಫೈನೆಕ್ಸ್ ಟೋಕನ್ನ ಅರ್ನಿಂಗನ್ನು ಮಾಡ್ತಾಯಿದ್ವಿ. ಈಗ ಒಂದು ಹೊಸ ಟೋಕನ್ನ ತೊಗೊಂಬಂದಿದ್ದಾರೆ. ಒಂದು ಟೋಕನ್ನ ಹೇಗೆ ಅರ್ನಿಂಗ್ ಮಾಡೋದು ಅದ್ರ ಬಗ್ಗೆ ಕೂಡ ಹೇಳ್ತೇನೆ. ಸೇಫ್ ಫಾಲ್ ಈ ಒಂದು ವ್ಯಾಲೆಟಲ್ಲಿ ಸೆಲುಲಾ ಏರ್ಡ್ರಾಪ್ಗೆ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಪ್ರತಿಯೊಬ್ಬರು ಕೂಡ ಒಂದು ಸ್ಟೆಪ್ಪನ್ನು ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀರಾ ಅಂದರೆ ಸೇಫ್ ಫಾಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಡಿ ಆ್ಯಪ್ಸ್ ಅಂತ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಸೇಫ್ ಫಾಲ್ ಮತ್ತು ಸೆಲುಲಾ ಬ್ಯಾನರ್ ತೋರಿಸ್ತೈತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಟೋಟಲ್ ಎಷ್ಟು ಅಪ್ಲೈ ಐತೆ, ನಿಮಗೆ ಎಷ್ಟು ಟೋಕನ್ಸ್ನ ಕೂಡ ಎಷ್ಟು ಅಲೋಕೇಟ್ ಮಾಡಿದರೆ ಪ್ರತಿಯೊಂದು ಕೂಡ ಶೋ ಆಗ್ತಾ ಇರುತ್ತೆ. ನಂದು ರೆಫರಲ್ ಸ್ವಲ್ಪ ಇರೋದನ್ನ 250 ತೋರಿಸ್ತಾ ಇದೆ, ನಿಮಗೆ ಒಂದು 35, 36 ಈ ರೇಂಜಲ್ಲಿ ಇರ್ತದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಕೆಳಗಡೆ ನಿಮಗೆ ಕಲೆಕ್ಟ್ ಮೋರ್ ಸೆಲ್ ಅಂತ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅವರ ಒಂದು ಸೆಲ್ ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗುತ್ತೆ. ನಿಮಗೇನಾದ್ರು ವ್ಯಾಲೆಟನ್ನು ಕನೆಕ್ಟ್ ಮಾಡೋದು ಕೇಳ್ತು ಅಂದರೆ ಈ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ಕನೆಕ್ಟ್ ಆಗಿದ್ರೆ ಯಾವ ಥರ ತೊಂದರೆ ಇಲ್ಲ. ಗೆಟ್ ಸ್ಟಾರ್ಟೆಡ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಹಾಗೆ ಸ್ವಲ್ಪ ಸ್ಕ್ರೀನೆಲ್ಲ ನಿಮಗೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿ ಕಾಣಿಸ್ತಾ ಇರುತ್ತೆ. ಓಕೆನಾ, ನಿಮ್ಗೆ ಏನು ಕೂಡ ಕೆಳಗಡೆ ಬಾಕ್ಸ್ ಏನು ಕೂಡ ಕಾಣಿಸ್ತಾ ಇರೋದು. ಸ್ಕ್ರೀನನ್ನು ಏನು ಮಾಡಬೇಕು, ಸ್ವಲ್ಪ ಈ ಕಡೆ ತಳ್ತು ಅಂದರೆ ಈ ರೀತಿ ಓಪನ್ ಆಗುತ್ತೆ. ಒಂದು ಸ್ಟ್ರಕ್ಚರ್ ಕಾಣಿಸ್ತಾ ಇರುತ್ತೆ, ಯಾವುದೊಂದು ಬಿಲ್ಡಿಂಗ್ ಟೈಪು. ಅದರ ಕೆಳಗಡೆ ಒಂದು ಬಾಕ್ಸ್ ಕಾಣಿಸ್ತಾ ಇತ್ತಲ್ಲ, ಜಸ್ಟ್ ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್ ಅಂದ್ಬಿಟ್ಟು ನಿಮಗೆ ವೆಲ್ಕಮ್ ಟು ಸೆಲ್ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಕಂಗ್ರ್ಯಾಟ್ಸ್ ಅಂದ್ಬಿಟ್ಟು ನಿಮ್ಮ ಹತ್ರ ಎಷ್ಟು ಸೆಲ್ ಟೋಕನ್ ಆಯಿತು, ಎಷ್ಟು ಕ್ಲೈಮ್ ಮಾಡ್ಕೊಂಡು ಅದು ಶೋ ಆಗ್ತದೆ. ಟೋಟಲಾಗಿ ಅಲ್ಲಿ ಎಷ್ಟು ಶೋ ಆಗ್ತಾಯಿತ್ತು ಅಷ್ಟೇ ಇಲ್ಲಿ ಕೂಡ ಶೋ ಆಗ್ತದೆ. ಜಸ್ಟ್ ಕೆಳಗಡೆ ಕನ್ಫರ್ಮ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಒಂದು ಸೆಲ್ ಟೋಕನ್ಸು ಈ ಒಂದು ವೆಬ್ಸೈಟಲ್ಲಿ ಬ್ಯಾಲೆನ್ಸಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಷ್ಟೇ ಮಾಡಬೇಕಾಗಿರೋದು. ಸೊ ಒಂದು ಟೋಕನ್ ಲಿಸ್ಟಿಂಗ್ ಯಾವಾಗ ವಿಡ್ರಾಬ್ರು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಈ ಒಂದು ಟೋಕನ್ ಬಂತು ಅಂದರೆ Q3 ಅಂದರೆ ನಿಮಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ಒಂದು ತಿಂಗಳು ಲಿಸ್ಟಿಂಗ್ ಆಗುತ್ತೆ. ಮೇ ಬಿ ನೆಕ್ಸ್ಟ್ ಮಂತ್ ಆಗ್ಬೋದು, ಮತ್ತು ಅದರ ನೆಕ್ಸ್ಟ್ ಮಂತ್ ಆಗ್ಬೋದು, ಅಥವಾ ಇನ್ನು ನೆಕ್ಸ್ಟ್ ಮಂತ್ ವಿದಿನ್ 3 ಮಂತ್ಸಲ್ಲಿ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗುತ್ತೆ. ಲಿಸ್ಟಿಂಗ್ ಆದಮೇಲೆ ಯಾವ ಎಕ್ಸ್ಚೇಂಜ್ ಲಿಸ್ಟಿಂಗ್ ಆಗಿರುತ್ತೆ ಅದು ಮೂವ್ ಮಾಡಿಕೊಂಡು ಸೆಲ್ ಮಾಡಿಬಿಟ್ಟು ನಮ್ಮ ಒಂದು ಬ್ಯಾಂಕಿಗೆ ವಿಡ್ರಾ ಮಾಡ್ಕೊಂಡು ಅಷ್ಟೇ. ಎರಡನೇ ಅಪ್ಡೇಟ್ ಬಂತು ಅಂದರೆ ಮಾಲ್ಡೋರಿನಿ. ಸೊ ಮಾಲ್ಡೋರಿನಿ ಮೈನಿಂಗ್ ಅಪ್ಲಿಕೇಶನ್ ತುಂಬ ದಿನದಿಂದ ಮಾಡ್ತಾ ಇದ್ದೀರಾ. ಇವಾಗ ಒಂದು ಟೋಕನ್ನ ಕ್ಲೈಮ್ ಮಾಡೋದಕ್ಕೆ ಹೇಳಿದ್ದಾರೆ. ಬಟ್ ಕ್ಲೈಮ್ ಮಾಡಬೇಕಂದ್ರೆ ಫೀಸನ್ನು ಪೇ ಮಾಡಬೇಕು. ಅದೇ ಸ್ವಲ್ಪ ತಲೆ ಕೆಡ್ತಾ ಇದೆ. ಏನಕ್ಕೆ ಇಥೇರಿಯಂ ನಿಮಗೆ ಗೊತ್ತಿರುತ್ತೆ, ಮಿನಿಮಮ್ $8 ಬಿದ್ದೇ ಬೀಳುತ್ತೆ. ಮ್ಯಾಕ್ಸಿಮಮ್ ಅಂತಂದ್ರೆ $15 ಹೋಗ್ಬೋದು, $20 ಕೂಡ ಹೋಗ್ಬೋದು. ಸೊ ಏನು ಮಾಡೋದು ಅಂದ್ಬಿಟ್ಟು ಡೌಟ್ ಇದ್ದೇ ಆಗುತ್ತೆ. ಸೊ ಎಲ್ಲ ನೋಡ್ತಾ ಇರ್ಬೋದು. ಹೆಲೋ ಮಾಲ್ಡೋರಿನ್ಸ್ ಪ್ಲೇಸ್ಟೋರ್ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮಗೆ ಏರ್ ಡ್ರಾಪ್ ಏನೇನಿದೆ ಅದನ್ನೆಲ್ಲ ತೋರಿಸ್ತಾ ಇರುತ್ತೆ. ನೀವೇನಾದರೂ ಮಾಲ್ಡೋರಿನ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ, ಫಸ್ಟ್ ಏನು ಮಾಡ್ತಾರೆ ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಮತ್ತು ನಿಮಗೆ ಇಮೇಲ್ ಕೇಳುತ್ತೆ, ಪಾಸ್ವರ್ಡನ್ನು ಕೇಳ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಕೆಳಗಡೆ ನೋಡ್ತಾ ಇರ್ಬೋದು ಏನೇನೆಲ್ಲ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ನೀವು ಏರ್ ಡ್ರಾಪನ್ನು ಕ್ಲೈಮ್ ಮಾಡ್ಕೊಬೋದು, ಫೀಸನ್ನು ಪೇ ಮಾಡಿಬಿಟ್ಟು ಅಂದ್ಬಿಟ್ಟು. ಬಟ್ ಈ ಒಂದು ಏರ್ ಡ್ರಾಪನ್ನು ಕ್ಲೈಮ್ ಮಾಡೋದಕ್ಕೆ ನಮ್ಗೆ ಇನ್ನೂ ತುಂಬಾ ದಿನ ಟೈಮ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಅಲ್ಲೇ ತೋರಿಸುತ್ತೆ ಇನ್ನೂ ಕೂಡ ನಿಮಗೆ 19 ಡೇಸ್ ಟೈಮ್ ಇದೆ. ಸೊ 19 ಡೇಸ್ ಟೈಮ್ ಇರೋದ್ರಿಂದ ಇವಾಗ ಯಾರೂ ಕೂಡ ಕ್ಲೈಮನ್ನು ಮಾಡೋಕ್ಕೆ ಹೋಗ್ಬಿಡಿ. ನಾನೇ ಅಪ್ಡೇಟನ್ನು ಮಾಡ್ತೀನಿ, ಚೆಕ್ ಮಾಡಿಬಿಟ್ಟು ಏನಿದ್ರ ಕತೆ ಪಕ್ಕ ಲಿಸ್ಟಿಂಗ್ ಆಗುತ್ತೆ ಏನು ಕತೆ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಅಪ್ಡೇಟನ್ನು ಕೊಡ್ತೀನಿ. ಅಲ್ಲಿವರೆಗೂ ಯಾರೂ ಕೂಡ ಕ್ಲೈಮ್ ಮಾಡೋಕ್ಕೆ ಹೋಗ್ಬಿಡಿ. ಏನಕ್ಕೆ ಇನ್ ಕೇಸ್ ಏನಾದ್ರು ಈ ಒಂದು ಪ್ರಾಜೆಕ್ಟು ಹೋಗಿಬಿಡ್ತು ಅಂದರೆ ನಮ್ಮ ಒಂದು ಫೀಸೆಲ್ಲ ವೇಸ್ಟ್ ಆಗಿಬಿಡುತ್ತಲ್ವ. ಸೊ ಅದರಿಂದ ಸದ್ಯಕ್ಕೆ ಯಾರೂ ಕೂಡ ಏನು ಕ್ಲೈಮ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ಜಸ್ಟ್ ಹೋಲ್ಡಲ್ಲಿ ಇಟ್ಟಿರಿ ಅಷ್ಟೇ. ಪಿಕ್ಸೆಲ್ ಟ್ಯಾಪ್ ಅಂದರೆ ಪಿಕ್ಸೆಲ್ವರ್ಸ್ ಆ ನೆಟ್ವರ್ಕಿಂದ ಬಂದಿರುವಂಥ ಒಂದು ಪ್ರಾಜೆಕ್ಟ್ ಇದು. ತುಂಬಾ ಟ್ರಸ್ಟೆಡ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ಇದು. ಪ್ರತಿದಿನ ಬಂದು ಇಲ್ಲಿ ಕ್ಲೈಮ್ ಎಲ್ಲ ಮಾಡಿಕೊಂಡು ಟಾಸ್ಕೆಲ್ಲ ಕಂಪ್ಲೀಟ್ ಮಾಡ್ತಾ ಇರ್ತೀರಾ. ಹಾಗೆ ಫೈಟನ್ನು ಮಾಡಿ ಟೋಕನ್ಸನ್ನು ಅರ್ನಿಂಗನ್ನು ಮಾಡ್ತಾ ಇರ್ತೀರಾ. ಅದ್ರ ಜೊತೆ ನಿಮಗೆ ರಿವಾರ್ಡ್ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತೈತೆ. ಸೊ ಪ್ರತಿದಿನ ಕೂಡ ಡೈಲಿ ಚೆಕಿನನ್ನು ಮಾಡೋದು ನಿಮಗೆ 10K ಇರ್ಬೋದು, 20K, 30K ಈ ರೀತಿ ಟೋಕನ್ಸ್ಗಳು ಕೊಡ್ತಾ ಇರ್ತಾರೆ. ಅದ್ರ ಮೇಲೆ ಒಂದು ಪ್ಲೇ ಅಂತ ಒಂದು ಆಪ್ಷನ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಪ್ರತಿದಿನ ನಿಮಗೆ 20 ಬಾಕ್ಸು ಅಥವಾ 20 ಬಾಕ್ಸು ಅಥವಾ 15 ಬಾಕ್ಸ್ ಈ ರೀತಿ ಬಾಕ್ಸಸ್ ಇರುತ್ತೆ. ಅಷ್ಟು ಬಾಕ್ಸಲ್ಲಿ 4 ಬಾಕ್ಸನ್ನು ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಒಂದೊಂದು ಬಾಕ್ಸಲ್ಲಿ ಒಂದು ಪರ್ಸೆಂಟೇಜ್ ಇರುತ್ತೆ. ಲೈಕ್ 10%, 15%, 5%, 0% ಈ ರೀತಿ ಇರುತ್ತೆ. ಸೊ ಒಂಥರ ಇದು ನಮ್ಮ ಲಕ್ ಬೇಸ್ಡ್. ನಾವೇನಾದರೂ ಕರೆಕ್ಟಾಗಿರೋದು ಆಗ್ತು ಅಂದರೆ ಮಾತ್ರ ನಿಮಗೆ 100% ಆಗಿ ಇಷ್ಟು ರಿವಾರ್ಡ್ ಕೂಡ ಸಿಗುತ್ತೆ. 100% ಆಗಲಿಲ್ಲ 10% ಆಯಿತು ಅಂದರೆ ಜಸ್ಟ್ 93,000 ಸಿಗುತ್ತೆ. ಈ ರೀತಿ ನಿಮಗೆ ಲಕ್ ಇತ್ತು ಅಂದರೆ ಒಳ್ಳೆ ಸಿಗುತ್ತೆ. ಬಟ್ ಲಕ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಪ್ರತಿದಿನ ಕೂಡ ನಿಮಗೆ ಯಾವುದಾದ್ರು ಕಾರ್ಡ್ಸು ಎಷ್ಟು ಪರ್ಸೆಂಟೇಜ್ ಅಂದ್ಬಿಟ್ಟು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಅದು ನೋಡ್ಕೊಂಡು ಆಗ್ತು ಅಂದರೆ ಟೋಟಲಾಗಿ ಅಷ್ಟು ಏನೈತೆ 936K ಏನೈತೆ ಅಷ್ಟು ಪಾಯಿಂಟ್ಸ್ ಕೂಡ ಅರ್ನಿಂಗ್ ಮಾಡ್ಕೊಬೋದು. ಫಸ್ಟ್ ಇವಾಗ ನನಗೆ ಗೊತ್ತಿದೆ ಯಾವ ಕಾರ್ಡ್ ಎಷ್ಟು ಪರ್ಸೆಂಟ್ ಅಂದ್ಬಿಟ್ಟು ಇದೊಂದು ಪ್ಲೇಸ್ ಮಾಡ್ತೀನಿ ಆ್ಯಂಡ್ ಇದೊಂದು ಪ್ಲೇಸ್ ಮಾಡ್ತೀನಿ. ಅಂದ್ಬಿಟ್ರೆ ಇದೊಂದು ಹಾಕ್ತೀನಿ ಆ್ಯಂಡ್ ಇದೊಂದು ಹಾಕ್ತೀನಿ. ಸೊ ಪ್ರತಿಯೊಂದು ಕೂಡ 25% ಅಂತ ನನಗೆ ಗೊತ್ತು. ಏನಕ್ಕೆ ಬೇರೆ ಕಡೆ ಚೆಕ್ ಮಾಡಿ ಸಬ್ಸ್ಕ್ರೈಬರ್ಸ್ ಕಳಿಸಿದ್ದಾರೆ. ಸೊ ನಾನು ಹಾಕ್ಬಿಟ್ಟು ಚೆಕ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ
ವಾಟ್ ಓಕೆ. ಅನ್ಫಾರ್ಚುನೇಟ್ಲಿ 25% ಆಗಲಿಲ್ಲ, ಅದು 10% ಬಂತು. ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟವ್ರೆ. ಓಕೆ, ಸೊ ಈ ರೀತಿಯಾಗಿ ಮಾಡೋದ್ರಿಂದ ಇವಾಗ ನನಗೆ 25% ಬರಲಿಲ್ಲ. ಮೇ ಬಿ 3 ಕಾರ್ಡ್ಸ್ ಏನೋ ಪ್ರಾಬ್ಲಮ್ ಆಗೈತೆ ಅನಿಸುತ್ತೆ. ನೀವೇನಾದರೂ ಬೇರೆ ಕಾರ್ಡ್ಸನ್ನು ಪ್ಲೇಸ್ ಮಾಡ್ತು ಅಂದರೆ 25% ಬರುತ್ತೆ. 25 ಬಂತು ಅಂದರೆ ಟೋಟಲಾಗಿ ಎಷ್ಟು ರಿವಾರ್ಡ್ ಇರುತ್ತೆ ಅಷ್ಟು ಕೂಡ ನಿಮ್ಗೆ ಕ್ಲೈಮ್ ಆಗುತ್ತೆ. ಇವಾಗ ನಾನು ನೋಡ್ತಾ ಇರ್ಬೋದು 3 ಮಿಸ್ ಇನ್ಫಾರ್ಮೇಷನ್ ಏನೋ ಸಮಥಿಂಗ್ ಬಂದಿರೋದ್ರಿಂದ ನನಗೆ ಅಷ್ಟು ಕೂಡ ಆಗಲಿಲ್ಲ. ಜಸ್ಟ್ ನನಗೆ 10 ಎಷ್ಟಾಯಿತು 55% ಸಿಕ್ತು. 55% ಅಂದರೆ 514K ಸಿಕ್ಕಿದೆ. ಸೊ ಈ ರೀತಿ ಮಾಡಿಬಿಟ್ಟು ಕ್ಲೈಮ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನನ್ನ ಬ್ಯಾಲೆನ್ಸ್ ಏನಿರುತ್ತೆ ಅದು ಪಟ್ ಅಂತ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ನಾನು ಇನ್ನೊಂದು ಕಡೆ ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ಹಾಕ್ಬಿಟ್ಟು 25% ಇದ್ದರೆ ಮಾತ್ರ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡಿರ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಸ್ವಲ್ಪ ಟೈಮ್ ಆಗ್ಬೋದು, ಮೇ ಬಿ ಈವ್ನಿಂಗ್ ಆಗ್ಬೋದು, ಬಟ್ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಬೇಕಾಗುತ್ತಲ್ಲ. ಸೊ ಅದರಿಂದ ಈವ್ನಿಂಗ್ ಟೈಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈವ್ನಿಂಗ್ ಟೈಮಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ನೋಡಿಬಿಟ್ಟು 25% ಹಾಕ್ಬಿಟ್ಟು ಪ್ರತಿಯೊಬ್ಬರು ಕೂಡ ಅದು ಎಷ್ಟಿರುತ್ತೆ ಟೋಕನ್ಸ್ ಅಷ್ಟನ್ನು ಕೂಡ ಕ್ಲೈಮ್ ಮಾಡ್ಕೊಬೋದು. ಇದು ಬಂತು ಅಂದರೆ ಪಿಕ್ಸೆಲ್ ವರ್ಸಲ್ಲಿ ಸದ್ಯಕ್ಕಿರುವಂಥ ಅಪ್ಡೇಟು. ಈ ಒಂದು ಟೋಕನ್ ಲಿಸ್ಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಯಾವಾಗ ಬರುತ್ತೆ ಆವಾಗ ನಾನು ಟೆಲಿಗ್ರಾಮ್ ಚಾನಲ್ ಅಥವಾ ಯೂಟ್ಯೂಬ್ ಚಾನಲ್ ಈ ಒಂದು ಚಾನಲ್ ಅಪ್ಡೇಟನ್ನು ಮಾಡ್ತೇನೆ. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಗೇಮಿ ಟೋಕನ್ಸ್ನಲ್ಲಿ ನಾವು ಫಿನಿಕ್ಸ್ನ ಒಂದು ಟೋಕನ್ ಅರ್ನಿಂಗನ್ನು ಮಾಡ್ತಾಯಿದ್ವಿ. ಅದು ಕಂಪ್ಲೀಟ್ ಆಗೈತೆ. ಈಗ ಒಂದು ಹೊಸ ಟೋಕನ್ ಬಂದಿದೆ. ಆಲ್ರೆಡಿ ಇದು ಬಂತು ಹತ್ತತ್ರ 7 ಡೇಸ್ ಆಗಿದೆ. ಬಟ್ ನಾನು ಪೋಸ್ಟ್ ಮಾಡಿದ್ದೀನಿ ಅಂದ್ಕೊಂಡೆ, ಬಟ್ ಮಾಡಿಲ್ಲ, ಮರೆತುಬಿಟ್ಟಿದ್ದೆ. ಟೋಟಲ್ ಸಪ್ಲೈ ಬಂತು ಅಂದರೆ 1 ಬಿಲಿಯನ್ WP ಪಾಯಿಂಟ್ಸ್ ಇದೆ. ಅದು ಹತ್ತತ್ರ ಇನ್ನೂ 23 ಡೇಸ್ ನಡೆಯುತ್ತೆ. 23.82% ಆಲ್ರೆಡಿ ಮೈನ್ ಆಗೈತೆ. ಉಳಿದಿರುವಂತಹ ಪರ್ಸೆಂಟ್ ಅಂದರೆ 72% ಐತೆ. 76% ಐತೆ. ಸೊ ನೀವಾಗ ನಾವು ಮೈನಿಂಗನ್ನು ಮಾಡ್ಕೋಬೋದು. ಮೈನಿಂಗನ್ನು ಮಾಡಬೇಕಂದ್ರೆ ಬರ್ತೀರಾ, ಜಸ್ಟ್ ಕೆಳಗಡೆ ನಿಮಗೆ ರಿಸ್ಟಾರ್ಟ್ ಮೈನಿಂಗ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ತೀರಾ. ಪ್ರತಿ 1 ಅವರ್ಗೆ ಒಂದ್ಸರಿ ನಿಮಗೆ ಡಿಪೆಂಡಿಂಗ್ ಆನ್ ಎಷ್ಟು ಜನ ರೆಫರ್ ಮಾಡಿ ಅದ್ರ ಮೇಲೆ ಬರುತ್ತೆ. ಇವಾಗ ನಾನು 20 ಮೆಂಬರ್ಸ್ ಆಕ್ಟಿವ್ ಇರೋದ್ರಿಂದ 1 ಅವರ್ಗೆ ನನಗೆ 202 ಪಾಯಿಂಟ್ಸ್ ಬರುತ್ತೆ. 202 ಅಂದರೆ ಇವಾಗ ನಂತರ ಸ್ಟೋರೇಜ್ ಇದೆ 10. ವಿತಿನ್ 10 ಮಿನಿಟ್ಸಲ್ಲಿ ಇದು ಕೂಡ ಕಂಪ್ಲೀಟ್ ಆಗಿರುತ್ತೆ. ಪ್ರತಿ 10 ಮಿನಿಟ್ಸ್ಗೆ ಒಂದ್ಸರಿ ಬಂದು ನಾನು ಕ್ಲೈಮ್ ಮಾಡ್ಕೊಬೋದು. ನಿಮಗೆ ಬಂತು ಅಂದರೆ 1 ಅವರ್ ಅಥವಾ 2 ಅವರ್ಗೆ ಒಂದ್ಸರಿ ಬಂದು ಕ್ಲೈಮ್ ಮಾಡೋ ರೀತಿ ಇರುತ್ತೆ. ಇನ್ ಕೇಸ್ ನೀವು ಅಪ್ಗ್ರೇಡನ್ನು ಮಾಡಿಲ್ಲ, ರೆಫರ್ನ ಮಾಡಿಲ್ಲ ಅಂದರೆ ಸೊ 1 ಅವರ್ 2 ಅವರ್ಗೆ ಒಂದ್ಸರಿ ಬಂದು ಎಷ್ಟು ಸಾಧ್ಯನೋ ಅಷ್ಟು ಈ ಒಂದು ಟೋಕನ್ನ ಕ್ಲೈಮ್ ಮಾಡ್ಕೊಳ್ಳಿ. ಸೊ ಒಂದು ಟೋಕನ್ ಇನ್ನೂ 23 ಡೇಸ್ ಐತೆ. ಬಟ್ 23 ಡೇಸ್ವರೆಗೂ ಇದು ನಡೆಯೋದಿಲ್ಲ. ನನ್ನ ಪ್ರಕಾರ ಇನ್ನು 15 ಡೇಸಲ್ಲೇ ಇದು ಸಪ್ಲೈ ಏನೈತೆ ಅಷ್ಟು ಕೂಡ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ, ಮೈನಿಂಗ್ ಆಗಿಬಿಡುತ್ತೆ. ಅದಾದಮೇಲೆ ಒಂದು ಟೋಕನ್, ಇವಾಗ ನಾವು ಫಿನಿಕ್ಸ್ ಏನು ಟೋಕನ್ ಅರ್ನಿಂಗ್ ಮಾಡಿದ್ವಿ ಮತ್ತು ಇವಾಗ ಏನು WP ಟೋಕನ್ಸ್ ಅರ್ನಿಂಗ್ ಮಾಡ್ತಾಯಿದ್ವಿ, ಆ ಒಂದು ಟೋಕನ್ ಸದ್ಯಕ್ಕೆ ಲಿಸ್ಟಿಂಗ್ ಆಗೋ ರೀತಿ ನನಗೆ ಕಾಣಿಸ್ತಿಲ್ಲ. ನನ್ನ ಪ್ರಕಾರ ಇದನ್ನು 2025 Q1 ಅಥವಾ 2025 Q2 ಅಲ್ಲಿ ಲಿಸ್ಟಿಂಗ್ ಆಗೋ ಸಾಧ್ಯತೆ ಇದೆ. ಏನಕ್ಕೆ ಈ ಒಂದು ಗೇಮಲ್ಲಿ ತುಂಬ ಬೇರೆ ಬೇರೆ ಟೋಕನ್ಸ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಈಗ ನೋಡ್ತಾ ಇದ್ದೀವಲ್ಲ ನಿಯರ್ ವ್ಯಾಲೆಟ್ ಹಾಟ್ ಮೈನಿಂಗಲ್ಲಿ. ಸೊ ಹಾಟ್ ಮೈನಿಂಗಲ್ಲಿ ಹೊಸ ಲಾಂಚ್ ಪಲ್ ಎಲ್ಲ ತೊಗೊಂಬರ್ತೀವಿ, ಹೊಸ ಟೋಕನ್ಸ್ ಎಲ್ಲ ತೊಗೊಂಬರ್ತಿದ್ದಾರೆ. ಅದೇ ರೀತಿ ಇವರ ಒಂದು ಗೇಮಿ ಅನ್ನೋ ಒಂದು ಬೇಸಲ್ಲಿ ಬೇರೆ ಬೇರೆ ಟೋಕನ್ಸನ್ನು ತೊಗೊಂಬರ್ತೀವಿ. ಆ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ ಕನ್ಫರ್ಮಾಗಿ ಡೇಟ್ಸ್ ಹೇಳಿಲ್ಲ. ನನ್ನ ಪ್ರಕಾರ 2025ಗೆ ಈ ಗೇಮಿ ಟೋಕನ್ಸ್ ಏನೈತೆ, ಗೇಮಿ ಟೋಕನ್ಸ್ ಅಂತ ಬರ್ತಾ ಏನೈತೆ ಟೋಕನ್ಸ್ಗಳೈತೆ ಅದೆಲ್ಲ ಲಿಸ್ಟಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸಟೋಸ್ ಇರ್ಬೋದು, ಸಟೋಸಿಲಿ ಅಷ್ಟೇ ಬೇರೆ ಬೇರೆ OG ಟೋಕನ್ ತೊಗೊಂಬರ್ತಿದ್ದಾರೆ. ಮತ್ತು ಇವಾಗ ಒಂದು ಗ್ಲಿಂಪ್ ಅಂದ್ಬಿಟ್ಟು ಒಂದು ಹೊಸ ಟೋಕನ್ನೆಲ್ಲ ಮೈನಿಂಗ್ ಮಾಡ್ತಾ ಇದೀವಲ್ಲ ಅದು ಅಷ್ಟೇ. ನನ್ನ ಪ್ರಕಾರ ಅದು 2025 ಅಥವಾ 2024 ಎಂಡಲ್ಲಿ ಲಿಸ್ಟಿಂಗ್ ಆಗುವಂಥ ಸಾಧ್ಯತೆ. ಯಾವಾಗ ಲಿಸ್ಟಿಂಗ್ ಆಗುತ್ತೆ ಅವಾಗ ನಾನು ಅಪ್ಡೇಟನ್ನು ಮಾಡ್ತೀನಿ. ಜಸ್ಟ್ ಇವಾಗ ಮೈನಿಂಗನ್ನು ಮಾಡಿ ತಲೆ ಕೆಡಿಸ್ಕೊಂಬೇಡಿ. ಸದ್ಯಕ್ಕೆ ಇವಾಗ ಹೇಳಿದಂಥ 4 ಅಪ್ಡೇಟು ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿರ್ತೀನಿ. ನಿಮಗೇನಾದರೂ ಈ ಒಂದು ಅಪ್ಡೇಟ್ ಇಷ್ಟ ಆಗ್ತು ಅಂದರೆ ಮರಿದೇ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೇನೋ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಸೆಟ್ ಮಾಡ್ಕೊಳ್ಳಿ. ಯಾವ ಥರ ವೀಡಿಯೋಸು ಫಟ್ ಅಂತ ನಿಮಗೆ ನೋಟಿಫೈ ಆಗುತ್ತೆ. ಥ್ಯಾಂಕ್ ಯು.